Dear students, in this class we will discuss the exercise of probability chapter. In the first question, in a cricket match, a batswoman hits a boundary 6 times out of 30 balls she plays. Find the probability that she did not hit a boundary. ಅಂದರೆ ಒಂದು ಕ್ರಿಕೆಟ್ ಪಂದ್ಯದಲ್ಲಿ ಒಬ್ಬ ಬ್ಯಾಟ್ಸ್ವುಮನ್ ಎದುರಿಸಿದ 30 ಎಸೆತಗಳಲ್ಲಿ 6 ಬೌಂಡರಿಗಳನ್ನು ಬಾರಿಸುತ್ತಾಳೆ. ಅವಳು ಬೌಂಡರಿ ಹೊಡೆಯದ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಇನ್ ದಿಸ್ ಕ್ವಶನ್ ಕೀವರ್ಡ್ ಈಸ್ ಟೋಟಲ್ ನಂಬರ್ ಆಫ್ ಬಾಲ್ಸ್ ಇಸ್ 30. Total number of balls played by the batsman is equal to 30. Boundaries hit is 6. Therefore, number of balls in which she did not hit any boundary, ಯಾವುದೇ ಬೌಂಡ್ರಿಯನ್ನು ಹೊಡೆಯದಂತಹ ಬಾಲ್ಗಳ ಸಂಖ್ಯೆಯನ್ನು ಟೋಟಲ್ ಬಾಲ್ಸಿಂದ ಬೌಂಡ್ರಿ ಹೊಡೆದಿರುವಂತಹ ಬಾಲ್ಸ್ನ ಕಳೆದಾಗ ನಮಗೆ ಸಿಗುತ್ತೆ. ದಟ್ ಈಸ್ 30 minus 6 is equal to 24. Therefore, probability she did not hit a boundary is equal to number of balls in which she did not hit any boundary over total number of balls played. That is 24 by 30. 4 by 5 is the simplest form. So 4 by 5 is the probability that she did not hit a boundary. Second question, 1500 families with 2 children were selected randomly and the following data were recorded. So, observe the table, you will get a picture of the question. Compute the probability of a family chosen at random having 2 girls, 1 girl, no girl. Also check whether the sum of these probabilities is 1. ಅಂದರೆ ಇಬ್ಬರು ಮಕ್ಕಳಿರುವ 1500 ಕುಟುಂಬಗಳನ್ನು ಆರಿಸಲಾಗಿದೆ. ಅದರ ಮತ್ತು ಕೆಳಗಿನ ದತ್ತಾಂಶಗಳನ್ನು ದಾಖಲಿಸಿದೆ. ಟೇಬಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಅದರಲ್ಲಿ 2 ಹುಡುಗಿಯರಿರುವ 1 ಹುಡುಗಿ ಇಲ್ಲದ ಕುಟುಂಬದ ಸಂಭವನೀಯತೆಯನ್ನು ಕಂಡುಹಿಡಿಯಕ್ಕೆ ಕೇಳಿದ್ದಾರೆ. ಮತ್ತು ಈ ಸಂಭವನೀಯತೆಗಳ ಮೊತ್ತವು 1 ಆಗಿದೆ ಎಂಬುದನ್ನು ಕೂಡ ನೀವು ಪರೀಕ್ಷಿಸಬೇಕಾಗತ್ತೆ. ಅದರಲ್ಲಿ ಫಸ್ಟ್ ಕ್ವಶನ್, probability of a family having 2 girls is equal to number of families having 2 girls over total number of families. ಟೋಟಲ್ 2 ಗರ್ಲ್ಸ್ನ ಹೊಂದಿರುವಂಥ ಫ್ಯಾಮಿಲಿ ಸಂಖ್ಯೆ 475 ಆಗಿದೆ. ಸೊ ಟೋಟಲ್ ನಂಬರ್ ಆಫ್ ಫ್ಯಾಮಿಲೀಸ್ 1500. 475 ಓವರ್ 1500 ಈಸ್ ಸಿಂಪ್ಲಿಫೈಡ್ ಆ್ಯಸ್ 19/60. ಸೊ 19 over 60 is the probability of a family having 2 girls. And second question, probability of a family having 1 girl. So the formula is number of families having 1 girl over total number of families. We get 814 by 1500. In the simplified form, we get the probability as 407 by 750. Next, third sub question, that is probability of a family having no girl. ಯಾವುದೇ ಹುಡುಗಿ ಇಲ್ಲದಂತಹ ಕುಟುಂಬದ ಸಂಭವನೀಯತೆಯನ್ನು ನಾವು ಕಂಡುಹಿಡಬೇಕು ಅಂದರೆ ಫಸ್ಟ್ ಫಾರ್ಮುಲಾ ಅಪ್ಲೈ ಮಾಡಬೇಕು. ದಟ್ ಈಸ್ ಹುಡುಗಿಯರಿಲ್ಲದ ಕುಟುಂಬಗಳ ಸಂಖ್ಯೆ ಬೈ ಒಟ್ಟು ಕುಟುಂಬಗಳ ಸಂಖ್ಯೆ. ಅಂದರೆ ನಂಬರ್ ಆಫ್ ಫ್ಯಾಮಿಲೀಸ್ ಹ್ಯಾವಿಂಗ್ ನೋ ಗರ್ಲ್, ಯಾವುದೇ ಇಲ್ಲಿ ಗರ್ಲ್ ಇರಲ್ಲ, ಓವರ್ ಟೋಟಲ್ ನಂಬರ್ ಆಫ್ ಫ್ಯಾಮಿಲೀಸ್. ಯಾವುದೇ ಹುಡುಗಿ ಇಲ್ಲದಂತಹ ಫ್ಯಾಮಿಲಿ, ಯಾವುದೇ ಹೆಣ್ಣು ಮಗು ಇಲ್ಲದಂತಹ ಕುಟುಂಬಗಳ ಸಂಖ್ಯೆ ಎಷ್ಟಿದೆ ಅಂದರೆ 211 ಓವರ್ 1500. So we get 211 by 1500. Sum of the probabilities in all 3 cases. ಕೊಟ್ಟಿರುವಂತಹ 3 ಕೇಸ್ಗಳಲ್ಲಿ ನಾವು ಸಂಭವನೀಯತೆಯನ್ನು ಕಂಡುಹಿಡಿತೀವಿ. ಸೊ ಅವುಗಳನ್ನು ಕೂಡಿದರೆ ನಮಗೆ ಅದರ ಮೊತ್ತ 1 ಬರುತ್ತದೆಯೋ ಇಲ್ಲವೋ ಅಂತ ತಿಳಿತಾ ಹೋಗುತ್ತೆ. ಸೊ 19 over 60 plus 407 over 750 plus 211 over 1500. We get 1500 as the LCM. So equate the numerator and denominator to LCM. So we get 1500 in the denominator. 1500 over 1500, we get 1 as the probability. And third question, in a particular section of class 9th, 40 students were asked about the months of their birth and the following graph was prepared for the data so obtained. Find the probability that a student of the class was born in August. ಅಂದರೆ ಒಂದು ಪರ್ಟಿಕ್ಯುಲರ್ ಸೆಕ್ಷನ್ನ ಕೊಟ್ಟಿರ್ತಾರೆ. ಆ ಸೆಕ್ಷನಲ್ಲಿ 40 ಸ್ಟೂಡೆಂಟ್ಸ್ ಇರ್ತಾರೆ. ಆ ಸ್ಟೂಡೆಂಟ್ಸ್ಗಳ ಬರ್ತ್ಡೇನೆಲ್ಲ ಕೇಳಲಾಗುತ್ತೆ. ಆ ಪರ್ಟಿಕ್ಯುಲರ್
ಬರ್ತ್ಡೇನ ಬರೆದಿಟ್ಕೊಂಡು ಅದರಲ್ಲಿ ಆಗಸ್ಟ್ ಮಂತಲ್ಲಿ ಹುಟ್ಟಿರುವಂತಹ ವಿದ್ಯಾರ್ಥಿಗಳ ಸಂಭವನೀಯತೆ ಎಷ್ಟಾಗುತ್ತೆ ಅಂದರೆ ಆಗಸ್ಟ್ ಮಂತಲ್ಲಿ ಹುಟ್ಟಿರುವಂತಹ ಸ್ಟೂಡೆಂಟ್ಸ್ನ ಪ್ರಾಬಬಿಲಿಟಿ ಕಂಡುಹಿಡಿಬೇಕಾಗುತ್ತೆ ನಾವು. ಸೊ ಅದಕ್ಕೋಸ್ಕರ ಗ್ರಾಫ್ ಕೊಟ್ಟಿದ್ದಾರೆ. ಇಯರ್ ಯು ಅಬ್ಸರ್ವ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಓವರ್ ಮಂತ್ಸ್ ಆಫ್ ಬರ್ತ್, January, February, March, April, May, June, etc. That August month will be shaded. ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಕನ್ಸಿಡರ್ಡ್, ಎಷ್ಟು ನಾವು ಸ್ಟೂಡೆಂಟ್ಸ್ನ ಕನ್ಸಿಡರ್ ಮಾಡಿದ್ದೀವಿ ಅಂದರೆ 40. ನಂಬರ್ ಆಫ್ ಸ್ಟೂಡೆಂಟ್ಸ್ ಬಾರ್ನ್ ಇನ್ ಆಗಸ್ಟ್ 6. ಎಷ್ಟು ಜನ ಆಗಸ್ಟ್ ತಿಂಗಳಲ್ಲಿ ಹುಟ್ಟಿದ್ದಾರೆ ಅಂದರೆ 6. ಇಯರ್ ವಿ ಯು ಅಬ್ಸರ್ವ್ ದ ಗ್ರಾಫ್. Therefore, probability of a student was born in August is equal to number of students born in August over total number of students considered. 6 over 40. In the simplified form, we get 3 over 20. Fourth question, 3 coins are tossed simultaneously 200 times with the following frequencies of different outcomes. Outcome versus frequency. You get a clear picture by seeing this table. If the 3 coins are simultaneously tossed again, compute the probability of 2 heads coming up. ಅಂದರೆ 3 ನಾಣ್ಯಗಳನ್ನು ಏಕಕಾಲದಲ್ಲಿ 200 ಬಾರಿ ಚಿಮ್ಮಲಾಗಿದೆ. ವಿವಿಧ ಫಲಿತಗಳ ಆವೃತ್ತಿಯನ್ನು ಈ ಕೆಳಗಡೆ ಕೊಡಲಾಗಿದೆ. ನೀವು ಟೇಬಲ್ನ ಅಬ್ಸರ್ವ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. 3 ನಾಣ್ಯಗಳನ್ನು ಪುನಃ ಏಕಕಾಲದಲ್ಲಿ ಚಿಮ್ಮಿದಾಗ 2 ಶಿರಗಳು ಬರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ ಇದೆ. ಸೊ ನೀವೇನು ಮಾಡ್ತೀರಾ, ಫಸ್ಟ್ ಟೋಟಲ್ ನಂಬರ್ ಆಫ್ ಟಾಸಸ್ 200, ನಂಬರ್ ಆಫ್ ಟೈಮ್ಸ್ 2 heads occur 72. Therefore, probability of 2 heads coming up is equal to number of times 2 heads occur over total number of tosses. ಅಂದರೆ 2 ಶಿರಗಳು ಬರುವ ಆವೃತ್ತಿ ಬೈ 2 ಬಾರಿ ನಾಣ್ಯ ಚಿಮ್ಮಲಾದ ಸಂಖ್ಯೆ is equal to 72 by 200. That is simplified form 9 by 25. An organization selected 2,400 families at random and surveyed them to determine a relationship between income level and the number of vehicles in a family. The information gathered is listed in the table below. Monthly income in rupees. You will see the table, you will get a clear picture of the data given. So, suppose a family is chosen. Find the probability that a family chosen is, first one, earning rupees 10,000 to 13,000 per month and owing exactly 2 vehicles. We solve one by one questions. In that sub question is first one. ಅಂದರೆ ಪ್ರತಿ ತಿಂಗಳ ಆದಾಯ 10,000ರಿಂದ 13,000 ಇರಬೇಕು ಮತ್ತು ನಿಖರವಾಗಿ ಎಷ್ಟು ವೆಹಿಕಲ್ಸ್ಗಳನ್ನ ಹೊಂದಿರಬೇಕು, 2 ವೆಹಿಕಲ್ಸ್ಗಳನ್ನ ಹೊಂದಿರಬೇಕು. ಸೊ ಫಸ್ಟ್ ಏನು ಮಾಡ್ತೀವಿ, ಟೋಟಲ್ ಫ್ಯಾಮಿಲೀಸ್ ಕನ್ಸಿಡರ್ಡ್. ಎಷ್ಟು ಫ್ಯಾಮಿಲೀಸ್ ಕನ್ಸಿಡರ್ ಮಾಡಿದ್ದೀವಿ ನಾವಿಲ್ಲಿ, 2,400 ಫ್ಯಾಮಿಲೀಸ್ನ ಕನ್ಸಿಡರ್ ಮಾಡಿದ್ದೀವಿ. ಪ್ರಾಬಬಿಲಿಟಿ ಆಫ್ ಎ ಫ್ಯಾಮಿಲಿ ಅರ್ನಿಂಗ್ rupees 10,000 to 13,000 ಪರ್ ಮಂತ್ ಆ್ಯಂಡ್ ಓವಿಂಗ್ ಎಕ್ಸಾಕ್ಟ್ಲಿ 2 ವೆಹಿಕಲ್ಸ್. 10,000ರಿಂದ 13,000ವರೆಗೆ ದುಡಿದು 2 ವಾಹನಗಳನ್ನು ಹೊಂದಿರುವುದರ ಪ್ರಾಬಬಿಲಿಟಿ. ನಂಬರ್ ಆಫ್ ಫ್ಯಾಮಿಲೀಸ್ ಅರ್ನಿಂಗ್ 2 ವೆಹಿಕಲ್ಸ್ ಓವರ್ ಟೋಟಲ್ ನಂಬರ್ ಆಫ್ ಫ್ಯಾಮಿಲೀಸ್. ಸಿಂಪಲ್, ಇಲ್ಲಿ ಎಷ್ಟು ಫ್ಯಾಮಿಲೀಸ್ ಇದೆ ಅಬ್ಸರ್ವ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. 10,000 to 13,000 ಆ್ಯಂಡ್ ಎಕ್ಸಾಕ್ಟ್ಲಿ 2 ವೆಹಿಕಲ್ಸ್ 29 ಓವರ್ 2,400 ಈಸ್ ದ ಪ್ರಾಬಬಿಲಿಟಿ. ನೆಕ್ಸ್ಟ್ ಸಿಮಿಲರ್ಲಿ second question, earning rupees 16,000 or more per month and owing exactly 1 vehicle. ಅಂದರೆ ಪ್ರತಿ ತಿಂಗಳಿನ ಆದಾಯ 16,000 ಇದ್ದು ಅಥವಾ ಅದಕ್ಕಿಂತ ಹೆಚ್ಚಾಗಿದ್ದು ಮತ್ತು ನಿಖರವಾಗಿ ಒಂದೇ ಒಂದು ವಾಹನವನ್ನು ಹೊಂದಿರುವಂತಹ ಪ್ರಾಬಬಿಲಿಟಿ ಕಂಡುಹಿಡಿಯಿರಿ ಅಂತ ಹೇಳ್ತಿದ್ದಾರೆ. therefore P of a probability of a family earning rupees 16,000 or more per month and owing exactly 1 vehicle. Number of families earning rupees 16,000 or more per month and owing 1 vehicle over
ಟೋಟಲ್ ನಂಬರ್ ಆಫ್ ಫ್ಯಾಮಿಲೀಸ್, ಎಷ್ಟು ಫ್ಯಾಮಿಲೀಸ್ 16,000 ಮತ್ತು ಅದಕ್ಕಿಂತ ಹೆಚ್ಚಾಗಿ ದುಡ್ದಿರುತ್ತೆ ಮತ್ತು ಒಂದೇ ಒಂದು ವೆಹಿಕಲ್ನ ಹೊಂದಿರುತ್ತೆ ಅಂದರೆ ವಿ ನೋ ದಟ್ 579 ಓವರ್ ಎಷ್ಟು ಫ್ಯಾಮಿಲೀಸ್ ಇರುತ್ತೆ 2,400 ಇಸ್ ಈಕ್ವಲ್ ಟು 193 ಓವರ್. ನೆಕ್ಸ್ಟ್ ಥರ್ಡ್ ಕ್ವಶನ್, ಅರ್ನಿಂಗ್ ಲೆಸ್ ದ್ಯಾನ್ ₹7,000 per month and does not own any vehicle. Probability of a family occurring or earning less than ₹7,000 per month and does not own any vehicle is equal to number of families earning less than ₹7,000 per month and does not own any vehicle over total number of ಫ್ಯಾಮಿಲೀಸ್. ಪ್ರತಿ ಮಾಸದ ಆದಾಯ ಅಥವಾ ತಿಂಗಳಿನ ಆದಾಯ 7,000ಕ್ಕಿಂತ ಕಡಿಮೆ ಇರುತ್ತೆ ಮತ್ತು ಯಾವುದೇ ವಾಹನವನ್ನು ಹೊಂದಿಲ್ಲದಿರುವುದು. ನೀವು ಟೇಬಲ್ ನೋಡಿದಾಗ ನಿಮಗೆ ಕ್ಲಿಯರಾಗಿ ಸಿಗುತ್ತೆ 25 ಓವರ್ 2,400. ನೀವು ಟೇಬಲ್ನ ಅಬ್ಸರ್ವ್ ಮಾಡಿದಾಗ ಸಿಗುತ್ತೆ ನಿಮಗೆ 10 ಓವರ್ 2,400 ವಿ ಗೆಟ್ 1/240 ಆರ್ 1 ಓವರ್ 240. Next, the fourth question, earning ₹13,000 or 16,000 per month and owing more than 2 vehicles. ಅಂದರೆ ಒಂದು ಕುಟುಂಬ ಎಷ್ಟಿರುತ್ತೆ, ಒಂದು ಕುಟುಂಬದಲ್ಲಿ ಪ್ರತಿ ಮಾಸದ ಆದಾಯ ಅಥವಾ ತಿಂಗಳಿನ ಆದಾಯ 13,000ದಿಂದ 14,000ವರೆಗೆ ಮತ್ತು 2ಕ್ಕಿಂತ ಹೆಚ್ಚು ವಾಹನವನ್ನು ಹೊಂದಿರುವ ಕುಟುಂಬಗಳ ಸಂಖ್ಯೆಯನ್ನು ನಾವು ಕಂಡುಹಿಡಿಯಬೇಕು. Number of families earning ₹13,000 to 16,000 per month and owing more than 2 vehicles over total number of vehicles. We get 25 over 2,400. In simplified form, we get 1 over 96 is the probability. Fifth question, owing not more than 1 vehicle. ಒಂದಕ್ಕಿಂತ ಹೆಚ್ಚು ವಾಹನವನ್ನು ಹೊಂದಿಲ್ಲದಿರುವ ಸಂಭವನೀಯತೆ. Probability of a family owing 0 vehicle or 1 vehicle is equal to a family not owing more than 1 vehicle over total vehicle. ಸೊ ನಾವೇನು ಮಾಡಬೇಕು ಇಲ್ಲಿ ಅಂದರೆ ಒಂದಕ್ಕಿಂತ ಜಾಸ್ತಿ ವೆಹಿಕಲ್ಗಳನ್ನು ಹೊಂದಿಲ್ಲದೆ ಇರುವ ಸಂಭವನೀಯತೆಯನ್ನು ಕಂಡುಹಿಡಬೇಕು ಅಂತ ಕೇಳಿದರೆ, ಸೊ ಒಂದಕ್ಕಿಂತ ಜಾಸ್ತಿ ಇಲ್ಲದೆ ಇರಬೇಕು. ಸೊ ಅಲ್ಲಿಗೆ ನಮಗೆ 0 ವೆಹಿಕಲ್ ಹೊಂದಿರುವಂಥದ್ದು ಪ್ಲಸ್ 1 ವೆಹಿಕಲ್ ಹೊಂದಿರುವಂಥದ್ದು ಇದೆರಡನ್ನೂ ಕೂಡ್ಕೊಂಡ್ರೆ ನಮಗೆ ಆನ್ಸರ್ ಸಿಗುತ್ತೆ. 10 + 0 + 1 + 2 + 1 + 160 + 305 + 535 + 469 + 575 over 2,400. We get 2,062 over 2,400. In simplified form, we get 1,031 over 1,200. Sixth question, following table shows the performance of 2 sections of students in mathematics test of 100 marks. ನೀವು ಟೇಬಲ್ನ ಅಬ್ಸರ್ವ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ, ಒಂದು ಕ್ಲಿಯರ್ ಐಡಿಯಾ ಬರ್ತಾ ಹೋಗುತ್ತೆ. ಸೊ ದೇ ಹ್ಯಾವ್ to find the probability that a student obtained less than 20% in the mathematics test. So total number of students is equal to 90. Probability of a student obtained less than 20% is equal to number of students who obtained less than 20% over total number of students. ಈ ಪ್ರಶ್ನೆ ಏನು ಹೇಳುತ್ತೆ ಅಂದರೆ, ಫಸ್ಟ್ ಕ್ವಶನ್ ಕೇಳೋದು, ಒಬ್ಬ ವಿದ್ಯಾರ್ಥಿ ಗಣಿತ ವಿಷಯದ ಕಿರುಪರೀಕ್ಷೆಯಲ್ಲಿ 20%ಕ್ಕಿಂತ ಕಡಿಮೆ ಅಂಕ ಪಡೆದ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ. ಸೊ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್, ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 90 ಇದೆ. ಪ್ರಾಬಬಿಲಿಟಿ ಆಫ್ ಸ್ಟೂಡೆಂಟ್ ಒಬ್ಟೈನ್ ಲೆಸ್ ದ್ಯಾನ್ 20% ಇಸ್ ಈಕ್ವಲ್ ಟು ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಒಬ್ಟೈನ್ ಲೆಸ್ ದ್ಯಾನ್ 20%. ಎಷ್ಟು ಜನ ವಿದ್ಯಾರ್ಥಿಗಳು 20%ಗಿಂತ ಕಡಿಮೆ ಅಂಕಗಳನ್ನು ತೆಗೆದಿದ್ದಾರೆ.
ಓವರ್ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್. ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ. ವಿ ಗೆಟ್ 7/90 ಆಸ್ ದ ಆನ್ಸರ್. Second question, find the probability that a student obtain marks 60 or above. ಅಂದರೆ 60 ಅಥವಾ 60ಕ್ಕಿಂತ ಹೆಚ್ಚು ಅಂಕಗಳನ್ನು ತೆಗೆದಿರುವಂತಹ ವಿದ್ಯಾರ್ಥಿಗಳ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ probability of a student obtain 60 marks or above is equal to number of students who obtain 60 marks or more over total number of students. 15 plus 8 over 90 is equal to 23 over 90. Seventh question, to know the opinion of the students about the subject statistics, a survey of 200 students was conducted. The data is recorded in the following table: opinion and number of students. ನೀವು ಟೇಬಲ್ನ ನೀಟಾಗಿ ಅಬ್ಸರ್ವ್ ಮಾಡಿದರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ, ಒಂದು ಐಡಿಯಾ ಬರುತ್ತೆ. ಫೈಂಡ್ ದ ಪ್ರಾಬಬಿಲಿಟಿ ದಟ್ ಎ ಸ್ಟೂಡೆಂಟ್ ಚೂಸನ್ ಅಟ್ ರ್ಯಾಂಡಮ್. ಫಸ್ಟ್, ಲೈಕ್ ಸ್ಟ್ಯಾಟಿಸ್ಟಿಕ್ಸ್. ಸೆಕೆಂಡ್, ಡಸ್ ನಾಟ್ ಲೈಕ್ ಇಟ್. ಫಸ್ಟ್ ಒನ್, ಪ್ರಾಬಬಿಲಿಟಿ ಆಫ್ ದ ಸ್ಟೂಡೆಂಟ್ ಲೈಕ್ ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಸಂಖ್ಯಾಶಾಸ್ತ್ರವನ್ನು ಇಷ್ಟಪಡುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಇಸ್ ಈಕ್ವಲ್ ಟು ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಲೈಕ್ ಸ್ಟ್ಯಾಟಿಸ್ಟಿಕ್ಸ್ ಓವರ್ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್. ವಿದ್ಯಾರ್ಥಿಗಳು ಸಂಖ್ಯಾಶಾಸ್ತ್ರವನ್ನು ಇಷ್ಟಪಡುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಬೈ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಇಸ್ ಈಕ್ವಲ್ ಟು 135 over 200. We get in the simplified form, that is 27 over 40. Second one, probability of a student does not like statistics. ಸಂಖ್ಯಾಶಾಸ್ತ್ರವನ್ನು ಇಷ್ಟಪಡದಿರುವಂತಹ ಮಕ್ಕಳ ಸಂಭವನೀಯತೆಯನ್ನು ಕಂಡುಹಿಡಿಯಬೇಕು ನಾವೀಗ. So number of students who do not like statistics over total number of students is equal to probability of a student does not like statistics. So 65 over 200, simplification form, we get 13 over 40. Eighth question, the distance in kilometer of 40 engineers from their residence to their place of work. ಅಂದರೆ ಅವರು ಎಲ್ಲಿ ವಿಶ್ರಾಂತಿಯನ್ನು ಅಥವಾ ಅವರ ಮನೆಯಿಂದ ಕೆಲಸದ ಪ್ರದೇಶಕ್ಕಿರುವ ದೂರದ ರೆಕಾರ್ಡನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ಪ್ರಾಬಬಿಲಿಟಿ ಫೈಂಡ್ ಮಾಡಬೇಕು. ವಾಟ್ ಈಸ್ ದ ಎಂಪೆರಿಕಲ್ ಪ್ರಾಬಬಿಲಿಟಿ ದಟ್ ಆ್ಯನ್ ಇಂಜಿನಿಯರ್ ಲೈವ್ಸ್? ವಾಟ್ ಈಸ್ ದ ಎಂಪೆರಿಕಲ್ ಪ್ರಾಬಬಿಲಿಟಿ ದಟ್ ಆ್ಯನ್ ಇಂಜಿನಿಯರ್ ಲೀವ್ಸ್? ಅಂದರೆ ಒಬ್ಬ ಇಂಜಿನಿಯರ್ ಉಳಿದುಕೊಂಡಿರುವಂತಹ ಸ್ಥಳದಿಂದ ಕಂಡುಬರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ. ಫಸ್ಟ್ ಒನ್, ಲೆಸ್ ದೆನ್ 7 kilometers ಫ್ರಮ್ ಹರ್ ಪ್ಲೇಸ್ ಆಫ್ ವರ್ಕ್. ಅಂದರೆ ಅವರ ಕೆಲಸ ಮಾಡುವ ಸ್ಥಳದಿಂದ 7 kilometersಗಿಂತ ಕಡಿಮೆ ಇರುವ ಪ್ರದೇಶಗಳ ಸಂಭವನೀಯತೆ. ಸೊಲ್ಯೂಷನ್, total number of engineers is equal to 40. Let us arrange the data in ascending order or as follows. Observe the ascending order of numbers. Second one, plan engineer leaves less than. Probability of an engineer leaves less than 7 kilometers from her place of work. ಅಂದರೆ ಅವರ ಕೆಲಸ ಮಾಡುವ ಸ್ಥಳದಿಂದ ಅವರ ಮನೆಗಳಿಗೆ 7 kilometersಗಿಂತ ಕಡಿಮೆ ದೂರವಿದೆ. Is equal to number of engineers who lives less than 7 kilometers from her place of work over total number of engineers is equal to 9 over 40. Second, probability of an engineer lives more than or equal to the 7 kilometers from her place of work is equal to number of engineers who lives more than or equal to 7 kilometers from their workplace over total number of engineers. We get 31 over 40. Third question, in that
probability of an engineer lives within half kilometer from her place of work. ಅಂದರೆ ಅವರ ವಾಸಸ್ಥಳದಿಂದ ಅವರ ಕೆಲಸ ಮಾಡುವ ಸ್ಥಳಕ್ಕೆ ಅರ್ಧ ಕಿಲೋಮೀಟರ್ಗಿಂತ ಕಡಿಮೆ ಇರುವಂತಹ ಸಂಭವನೀಯತೆಯನ್ನು ಕಂಡುಹಿಡಿಯಲು ಹೇಳಿರುತ್ತಾರೆ. ಸೊ ನಂಬರ್ ಆಫ್ ಇಂಜಿನಿಯರ್ who lives within half kilometer from their place of work over total number of engineers, we get 0 over 40 is equal to 0. Question 9 and 10 are activities, so students should do these activities. And 11th question, 11 bags of wheat flour, each marked 5 kg, actually contain the following weights of flour in kg. ಅಂದರೆ 11 ಗೋಧಿ ಚೀಲಗಳ ಬ್ಯಾಗ್ನಲ್ಲಿ 5 kg ಇದೆ ಅಂತ ಬರೆಯಲಾಗಿದೆ. ಆದರೆ ಅವುಗಳ ತೂಕ ನಿಜವಾದ ಎಷ್ಟಿದೆ ಅಂತ ಕೆಳಗೆ ಅಬ್ಸರ್ವ್ ಮಾಡಿದರೆ ನಿಮಗೆ ಕ್ವಶನಲ್ಲಿ ಗೊತ್ತಾಗುತ್ತೆ. ಸೊ ಫೈಂಡ್ ದ ಪ್ರಾಬಬಿಲಿಟಿ ದ್ಯಾಟ್ ಎನಿ ಆಫ್ ದೀಸ್ ಬ್ಯಾಗ್ಸ್ chosen at random contains more than 5 kg of flour. ಯಾವುದಾದ್ರೂ ನಾವು ಬ್ಯಾಗನ್ನು ಸೆಲೆಕ್ಟ್ ಮಾಡಿದಾಗ 5 kgಗಿಂತ ಹೆಚ್ಚಾಗಿ ಇರುವ ಬ್ಯಾಗ್ಗಳ ಸಂಖ್ಯೆ ಅಥವಾ ಬ್ಯಾಗ್ಗಳ ಸಂಭವನೀಯತೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಟೋಟಲ್ ನಂಬರ್ ಆಫ್ ಬ್ಯಾಗ್ಸ್ examined is equal to 11. Probability of a bag weighing more than 5 kg is equal to number of bags which weigh more than 5 kg over total number of bags. So answer is 7 over 11.